ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶೈಲ್ ಪಂಚಪ್ಪ ಗುಪ್ಶೆಟ್ಟಿ. ಬೆಳಗಾವಿ ಯೋಗಾಸನ ಕ್ರೀಡಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಮತ್ತು ಈ ಒಂದು ಸ್ಪರ್ಧೆಯ ಮ್ಯಾನೇಜರ್ ಆಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸ್ಪರ್ಧೆ 22, 23, 24ರಂದು 3 ದಿನಗಳ ಕಾಲ ಈ ಒಂದು ಸ್ಪರ್ಧೆ ನಡೀತಾ ಇದೆ. ಈ ಒಂದು ಸ್ಪರ್ಧೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂಥ ಕ್ರೀಡಾಪಟುಗಳನ್ನು ರಾಜ್ಯ ಮಟ್ಟದಲ್ಲಿ ನಾವು ಈ ಒಂದು ಸ್ಪರ್ಧಾಳುಗಳನ್ನು ನಾವಿಲ್ಲಿ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸ್ಪರ್ಧೆ 12 ವಿಭಾಗದಲ್ಲಿ ಈ ಒಂದು ಸ್ಪರ್ಧೆ ನಡೀತಾ ಇದೆ. ಬಿಲೋ 10 ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸಬ್ ಜೂನಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸೀನಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೂನಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಸೀನಿಯರ್ ಎ, ಸೀನಿಯರ್ ಬಿ, ಸೀನಿಯರ್ ಸಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಅಬವ್ 55 ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಸ್ಪರ್ಧೆಯನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಸ್ಮಿತಾ ವಿಮೆನ್ಸ್ ಲೀಗ್ ಅಂತಕ್ಕಂಥದ್ದು ಈ ಒಂದು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಬಿಲೋ 18 ಆ್ಯಂಡ್ ಅಬವ್ 18 ಈ ಒಂದು ಸ್ಪರ್ಧೆಯನ್ನು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ನಡೆಸ್ತಾ ಇದ್ದೇವೆ ರಾಜ್ಯ ಮಟ್ಟದಲ್ಲಿ. ಅದರ ಜೊತೆಯೊಳಗೆ ಆರ್ಟಿಸ್ಟಿಕ್ ಸೋಲೋ, ಆರ್ಟಿಸ್ಟಿಕ್ ಪೇರ್ ಆ್ಯಂಡ್ ರಿದಮಿಕ್ ಪೇರ್ ಈ ಒಂದು ಸ್ಪರ್ಧೆಗಳನ್ನು ಇಲ್ಲಿ ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳಿಸುವಂಥ ಒಂದು ಸ್ಪರ್ಧೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಯೊಳಗೆ ಇಲ್ಲಿ ಸ್ಪರ್ಧೆಯಲ್ಲಿ ಆಯ್ಕೆಯಾದಂಥ ಪ್ರಥಮ, ದ್ವಿತೀಯ, ತೃತೀಯ ಸ್ಪರ್ಧೆಯಲ್ಲಿ ಆಯ್ಕೆಯಾದಂಥ ಕ್ರೀಡಾಪಟುಗಳಿಗೆ ಪದಕ ಮತ್ತು ಪ್ರಶಸ್ತಿ ಪತ್ರಗಳನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ 30 ಜಿಲ್ಲಾ ಮಟ್ಟದಿಂದ ಇಲ್ಲಿ ರಾಜ್ಯ ಮಟ್ಟಕ್ಕೆ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಅದರಲ್ಲಿ ಪ್ರಥಮ ಮತ್ತು ದ್ವಿತೀಯ, ತೃತೀಯ ಗುಂಪು ಪ್ರಶಸ್ತಿಗಳನ್ನು ಮಾತ್ರ ಇಲ್ಲಿ ನಾವು ನೀಡ್ತಾ ಬರ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇಲ್ಲಿ ಆಯ್ಕೆಯಾದಂಥ ಸ್ಪರ್ಧಾಳುಗಳು ಸಿದ್ಧಗಂಗಾ ಮಠದಲ್ಲಿ 3 ದಿನಗಳ ಕಾಲ 29, 30, 31ರಂದು ಸಿದ್ಧಗಂಗಾ ಮಠದಲ್ಲಿ ಆ ಒಂದು ಕ್ರೀಡಾಪಟುಗಳ ಕ್ಯಾಂಪನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆ ಕ್ಯಾಂಪ್ನಲ್ಲಿ ಹಮ್ಮಿಕೊಂಡು ಆ ಒಂದು ಕ್ಯಾಂಪ್ನಲ್ಲಿ ನಾವು ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಗೆ ಆ ಒಂದು ತಂಡವನ್ನು ಆಯ್ಕೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯೊಳಗೆ ಈ ಒಂದು ಕ್ರೀಡೆ ಈ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದಂಥ ಕ್ರೀಡಾಪಟುಗಳನ್ನು ರಾಷ್ಟ್ರಮಟ್ಟದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ರಾಷ್ಟ್ರಮಟ್ಟದಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯ್ಕೆ ಮಾಡಿ ಅಲ್ಲಿ ಆ ಸ್ಪರ್ಧೆಗೆ ನಾವು ಪ್ರಿಪೇರನ್ನು ಮಾಡ್ತಾ ಇದ್ದೇವೆ.